ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವೊಂದು ಟೇಸ್ಟಿ ಆ್ಯಂಡ್ ಹೆಲ್ತಿ ಆದಂಥ ಒಂದು ಸ್ನ್ಯಾಕ್ಸನ್ನು ಯಾವ ರೀತಿ ರೆಡಿ ಮಾಡೋದು ಅಂತ ನೋಡೋಣ. ಇದಕ್ಕೆ ಬಟರ್ ಫ್ರೂಟ್ ಆವಕಾಡಲ್ಲಿ ಒಂದು ಸೂಪರ್ ಟೇಸ್ಟಿ ಆದಂಥ ಬ್ರೆಡ್ ಸ್ಯಾಂಡ್ವಿಚನ್ನು ಯಾವ ರೀತಿ ಮಾಡೋದು ನೋಡೋಣ. ನೋಡಿ, ಇದಕ್ಕೆ ಫಸ್ಟು ಒಂದು ಆವಕಾಡನ್ನು ತೊಗೊಂಡಿದ್ದೀವಿ. ಸೊ ಅದನ್ನು ತೊಗೊಂಡು ಅದರಲ್ಲಿರುವಂತಹ ಒಂದು ಬಟರ್ ಥರ ಇರುತ್ತೆ ಆ ಫ್ರೂಟ್, ಸೇಮ್ ಲೈಕ್ ಬಟ್ ತುಂಬ ಹೆಲ್ತಿ. ನಿಮ್ಗೆ ಗೊತ್ತಿರೋ ಪ್ರಕಾರ ತುಂಬ ಟೇಸ್ಟಿಯಾಗಿ ಇರುತ್ತೆ. ತುಂಬ ಜನ ಇದನ್ನು ತಿನ್ನಲ್ಲ, ಅದು ಟೇಸ್ಟ್ ಚೆನ್ನಾಗಿರಲ್ಲ ಅಂತ. ಬಟ್ ಒಂದು ಸತಿ ಈ ರೀತಿ ಮಕ್ಳಿಗೆ ಮಾಡಿಕೊಟ್ಟು ನೋಡಿ. ಆ್ಯಕ್ಚುಲಿ ನಮ್ಮ ಮನೆಯಲ್ಲೂ ಮಕ್ಕಳು ಇದನ್ನು ಅವಾಯ್ಡ್ ಮಾಡ್ತಿದ್ರು, ಜ್ಯೂಸ್ ಮಾಡಿದ್ರೆ ಕುಡಿತಾ ಇರಲಿಲ್ಲ. ಬಟ್ ಒಂದು ಸತಿ ಈ ರೆಸಿಪಿನ ಮಾಡಿದ್ಮೇಲೆ ಎಷ್ಟು ಇಷ್ಟಪಟ್ಟು ತಿಂತಾರೆ ಅಂತ ಆಮೇಲೆ ಕಾಮೆಂಟ್ ನೀವೇ ಮಾಡಿ. ಮಕ್ಕಳ ಸ್ಯಾಂಡ್ವಿಚ್ಗೆ ಒಂದು ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬಹುದು. ನೋಡಿ, ಇವಾಗ ಬಟರ್ ಫ್ರೂಟ್ನೆಲ್ಲ ನಾವು ತೊಗೊಂಡಿದ್ದ ನಂತರ ಇದಕ್ಕೆ ಒಂದು ಈರುಳ್ಳಿನ ಈ ರೀತಿ ನುಣ್ಣಗೆ ಹೆಚ್ಕೊಂಡು, ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಈ ಥರ ನುಣ್ಣಗೆ ತೊಗೋಬೇಕಾಗುತ್ತೆ. ಒಂದು 2 ಹಸಿಮೆಣಸಿನ್ಕಾಯಿನ ಈ ಥರ ಸ್ಮಾಲ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ. ಅಥವಾ ನೀವು ಚಿಲ್ಲಿ ಫ್ಲಕ್ಸ್ ಇದ್ದರೆ ಅದನ್ನೇ ಆ್ಯಡ್ ಮಾಡ್ಕೋಬೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀವಿ. ಒಂದು ಚಿಟಿಕೆಯಷ್ಟು ಪೆಪ್ಪರ್ ಪೌಡರನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಂತರ 1 ಟೇಬಲ್ ಸ್ಪೂನಷ್ಟು ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡಿಕೊಂಡ್ರೆ ಅದು ಟೇಸ್ಟು ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಬರುತ್ತೆ. ಸೊ ನಿಮಗೆ ಈ ಥರ ಸ್ಯಾಂಡ್ವಿಚ್ಗಂತೂ ತುಂಬ ಟೇಸ್ಟಿ, ಮತ್ತು ಮಕ್ಕಳಿಗೆ ಗೊತ್ತಾಗೋದೇ ಇಲ್ಲ ಇದು ಬಟರ್ ಫ್ರೂಟ್ ಅಂತ ಕೂಡ. ನಾನು ಬ್ರೆಡ್ಡನ್ನು ಆಲ್ರೆಡಿ ಬಟರ್ ಹಾಕಿ ರೋಸ್ಟ್ ಮಾಡಿ ನೋಡಿ, ಈ ಥರ 1 ಇಂಚ್ ಮೇಲೆ 2 ಕಡೆ ಫ್ರೈ ಮಾಡಿ ಇಟ್ಕೊಳ್ಳೋದ್ರಿಂದ ಇವಾಗ ಅದಕ್ಕೆ ಇದನ್ನು ಆದಷ್ಟು ನಿಮ್ಗೆ ಯಾವುದ್ರಲ್ಲಿ ಕೊಡೋದು ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈರುಳ್ಳಿ, ಟೊಮೊಟೊ ಎಲ್ಲ ಆ ಬಟರ್ ಫ್ರೂಟ್ ಜೊತೆ ಚೆನ್ನಾಗಿ ಮಿಕ್ಸ್ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ. ಚಿಕ್ಕ ಮಕ್ಕಳಿಂದ ನೀವು ಇದನ್ನು ಯಾರಿಗಾದರೂ ಸ್ನ್ಯಾಕ್ಸ್ ಆಗಿ ಕೊಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ನೋಡಿ, ಈ ರೀತಿ ಒಂದು ಬ್ರೆಡ್ ಸ್ಲೈಸ್ ಮೇಲೆ ಅದನ್ನು ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಇನ್ನೊಂದರಿಂದ ಅದನ್ನು ಕ್ಲೋಸ್ ಮಾಡಿಕೊಂಡ್ರೆ ನಮಗೆ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಒಂದು ಬಟರ್ ಫ್ರೂಟ್ ಬ್ರೆಡ್ ಟೋಸ್ಟ್ ರೆಡಿ ಆಗುತ್ತೆ. ಇದು ನೀವು ಮಕ್ಕಳ ಸ್ನ್ಯಾಕ್ಸ್ಗೆ ಬಾಕ್ಸ್ಗೂ ಕಳಿಸ್ಬಹುದು, ತುಂಬ ಟೇಸ್ಟಿಯಾಗಿರುತ್ತೆ. ನಂತರ ಸ್ಕೂಲಿಂದ ಬಂದ ತಕ್ಷಣ ಅವ್ರಿಗೆ ಈ ರೀತಿ ಮಾಡ್ಕೋಬಹುದು. ಬಟರ್ ಫ್ರೂಟು ಎಷ್ಟು ಒಳ್ಳೆಯದು, ಅದರಲ್ಲಿ ಎಷ್ಟು ಗುಡ್ ಕೊಲೆಸ್ಟ್ರಾಲ್ ಇರುತ್ತೆ ಅಂತ. ಸೊ ನಿಮಗೆ ಗೊತ್ತಿರುತ್ತೆ, ಮಕ್ಕಳಿಗಂತೂ ತುಂಬ ಒಂದು ಹೆಲ್ತಿ, ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬಹುದು. ಮಕ್ಕಳೇ ಅಲ್ಲ, ದೊಡ್ಡವರು ಎಲ್ಲರಿಗೂ ಈ ಫ್ರೂಟ್ ತುಂಬ ಒಳ್ಳೆಯದು. ಖಂಡಿತ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ನಾವು ಈ ಸ್ನ್ಯಾಕ್ಸ್ನ ರೆಡಿ ಮಾಡಬಹುದು. ಖಂಡಿತ ಈ ರೆಸಿಪಿನ ಎಲ್ಲರೂ ಟ್ರೈ ಮಾಡಿ ಟೇಸ್ಟ್ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು.